ಫುಲ್ ಡ್ಯಾನ್ಸ್ ಅನ್ನಕ್ಕಾಗಲ್ಲ, ಡ್ಯಾನ್ಸ್ ಎಲ್ಲ ಮಾಡಕ್ ಬಂದಿಲ್ಲ ನಮ್ಗೆ. ನಮ್ ಡ್ಯಾಡಿ ಇದ್ದಿದ್ದಂತೆ ರೂಮ್ ಅಂತೆ, ನನಗೂ ಗೊತ್ತಿಲ್ಲ ಇಲ್ಲಿವರೆಗೂ, ನನಗೆ ಯಾವತ್ತೂ ಹೇಳಿಲ್ಲ. ಆದ್ರೆ ಸೊಸೆಗೆ ಪಟ್ ಪಟ್ ಅಂತೆಲ್ಲ ಹೇಳ್ತಿದ್ದಾರೆ. ಏನ್ ಮೇಡಮ್, ಏನ್ ಬೇಡ್ಕೊಂಡ್ರಿ? ಕೇಳ್ಬಾರ್ದಾ? ಸೀಕ್ರೆಟಾ? ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರಗಳು, ವೆಲ್ಕಮ್ ಟು ಇವತ್ತಿನ ಹೊಸ ವ್ಲಾಗ್ಸ್. ಇವತ್ತು ನಾವು ವ್ಲಾಗ್ನ ಆನ್ ದಿ ವೇ ಶುರು ಮಾಡ್ತಿದ್ದೀನಿ. ಇವತ್ತು ಪ್ಲಾನ್ ಏನು ಅಂತ ಹೇಳಿದ್ರೆ, ಮನೆ ದೇವ್ರು ರೌಂಡ್ಸ್ ಹಾಕೋಣ ಅಂತ ಅಂದ್ಬಿಟ್ಟು. 2 ದೇವಸ್ಥಾನ ನಮ್ಮ ತಲೆಯಲ್ಲಿದೆ, ಯಾವ್ದಾದ್ರು ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ನಾನಿದ್ದೀನಿ, ಡ್ಯಾಡಿ ಇದ್ದಾರೆ ಅಂತ ದಿನ ತೋರಿಸ್ತಾ ಇದೆ, ಡ್ಯಾಡಿನೂ ಇದ್ದಾರೆ, ಬಟ್ ಇಲ್ಲಿ ಮೇಡಮ್ ಇದ್ದಾರೆ. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಮಮ್ಮಿ ಇದ್ದಾರೆ. ಜೋಡಿ ಕುತ್ಕೊಂಡಿದ್ದೀವಿ ಇವತ್ತು. ಡ್ಯಾಡಿ ಜೋಡಿ ಕುತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವರ ಜಾಗ ಕೊಟ್ಟಿದ್ದಾರೆ. ಆ್ಯಂಡ್ ಡ್ಯಾಡಿ ಹಿಂದೆ ಇದ್ದಾರೆ, ಓಕೆನಾ? ಸೊ ಈಗ ಪ್ಲಾನ್ ಏನಪ್ಪ ಅಂತ ಹೇಳಿದ್ರೆ, ಸೀದಾ ನಮ್ಮ ಮನೆ ದೇವರು ಕಾಲಭೈರವೇಶ್ವರ ಆದಿಚುಂಚನಗಿರಿ ಅಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಬೆಳಗ್ಗೆನೆ ಹೊರಟ್ವಿ. ಆ್ಯಂಡ್ ಸ್ವಲ್ಪ ಬಂಪಿ ರೋಡನ್ನು ಏನೋ ತಗೊಳುತ್ತಾ ನಾವು ಇವತ್ತು ಫಾರೇ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು ಮಾಗಡಿ ಮೇಲೆ ಹೋಗೋಣ ಅಂದ್ಕೊಂಡಿದ್ದೀವಿ. ದಿನ ಇವೇ ತೊಗೋತಿದ್ದೆ, ನಿಮಗೂ ಬೋರ್ ಆಗಿರುತ್ತೆ ನೋಡಿ ಸೊ ಒಂದು ಸ್ವಲ್ಪ ಚೇಂಜ್ಗೋಸ್ಕರ ಅಷ್ಟೇ. ಸ್ವಲ್ಪ ನೀವು ಹೋಗೋಣಂತೆ. ಮೋಸ್ಟ್ಲಿ ಎಲ್ಲರೂ ಬ್ರೇಕ್ ಹಾಕಲ್ಲ, ಅದರಲ್ಲೂ ಫ್ಯಾಮಿಲಿ ಜೊತೆ ಇದ್ದಾಗ ಗೊತ್ತು ನಿಮಗೇನೆ. ಬೈ ಚಾನ್ಸ್ ಏನಾದ್ರು ಹಾಕಿದ್ರೆ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ. ಡಿಫ್ರೆನ್ಸ್ ಏನಾಗ್ತಿದೆ ಅಂದರೆ, ಪ್ಲೇ ಮಾಡು. ಇಷ್ಟು ದಿನ ನಾನೇ ಸಾಂಗ್ನ ಪ್ಲೇ ಮಾಡಿಕೊಂಡು ಡ್ರೈವ್ ಮಾಡಿಕೊಂಡು ಹೋಗ್ತಿದ್ದೆ. ಬಟ್ ಇವತ್ತು ಚೇಂಜ್ ಏನಂದರೆ, ಪಕ್ಕದಲ್ಲಿ ಸಾಂಗ್ ಪ್ಲೇ ಮಾಡೋಕ್ಕೆ ಪರ್ಸನಲ್ DJ ಒಬ್ರು ಇದ್ದಾರೆ. ನೋಡಕ್ಕಾಗಿಲ್ಲ, ಸ್ಟಾರ್ಟಿಂಗ್ ನೋಡಿದ್ನಲ್ಲ. ಈ ಹಾಡು ಇದೆಯಲ್ಲ, ಈ ಹಾಡಿಗೆ ನಾವು ನಮ್ಮ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿರೋದು. ಈ ಹಾಡಿಗೆ ಬೇಕು ಪರ್ಟಿಕ್ಯುಲರ್ ಆಗಿ. ಆಕ್ಚುಲಿ ಪ್ಲಾನ್ ಇದ್ದಿದ್ದು ಹಳೆ ಹಾಡು ಅಂತ ಅಂದ್ಬಿಟ್ಟು, ಆಮೇಲೆ ಕೊನೆಗೆ ಈ ಹಾಡನ್ನ ಫಿಕ್ಸ್ ಮಾಡ್ಕೊಂಡ್ವಿ. ಸೊ ಈ ಹಾಡು ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ, ಈ ಮ್ಯೂಸಿಕ್ ಕೇಳಿನೇ. 100 ಜನ್ಮಕ್ಕೂ ಈ ಒಂದು ಸಾಂಗ್ಗೆ ನಾವು ಫುಲ್ ಡ್ಯಾನ್ಸ್ ಅನ್ನಕ್ಕಾಗಲ್ಲ, ಡ್ಯಾನ್ಸ್ ಎಲ್ಲ ಮಾಡಕ್ ಬಂದಿಲ್ಲ ನಮಗೆ. ಬಟ್ ಆದ್ರೂ ಕೆಲವೊಂದು ಶಾರ್ಟ್ಸ್ ತೆಗಿತಾರಲ್ಲ ಪ್ರೀ ವೆಡ್ಡಿಂಗ್ ಅಲ್ಲಿ, ಸೊ ಆ ಥರ ತೆಗ್ದಿದ್ದಾರೆ. ಸದ್ಯಕ್ಕೆ ನಾವು ಈಗ ನಮ್ಮ ಹಾಸನದ ಹೈವೇಗೆ ಬಂದು ರೀಚ್ ಆಗಿದ್ದೀವಿ. ಸೊ ಅದನ್ನ ನಾವು ಕರೆಕ್ಟಾಗಿ ನೋಡಿಲ್ಲ ಇನ್ನ. ಅವತ್ತೇನು ನಮ್ಮನ್ನ ಸ್ಟೇಜ್ಗೆ ಕರ್ಕೊಂಡು ಹೋಗ್ತಿದ್ರು, ಆ ಮೂಮೆಂಟ್ ಅಲ್ಲಿ ತೋರಿಸಿದಾಗ ಗೊತ್ತಲ್ಲ, ಒಂದು ಫೀಲಿಂಗ್ ಇರುತ್ತೆ. ನಾವು ಅದನ್ನ ನೋಡ್ತಿರ್ತೀವಿ, ಇರೋ ಬರೋರೆಲ್ಲ ಲಿಟ್ರಲಿ ನೀವು ನಂಬಲ್ಲ, ಎಲ್ಲ ಚೇರ್ ತಿರ್ಸ್ಕೊಂಡು ನಮ್ಮನ್ನ ನೋಡ್ತಾವ್ರೆ. ಓಕೆ, ನಮ್ಮ ಮಿಡಲ್ ಆಫ್ ದಿ ಕಲ್ಯಾಣ ಮಂಟಪ ನಿಂತಿದೀವಿ ನಾವು, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿದೀವಿ, ಮಿಕ್ದವರೆಲ್ಲ ನಮ್ಮ ಚೇರ್ ತಿರ್ಸ್ಕೊಂಡು ನಮ್ಮನ್ನ ನೋಡ್ಕೊಂಡು ಕೂತಿದ್ದಾರೆ. ಸೊ ಆ ಥರ ಇತ್ತು. ಅದೊಂದು ಮತ್ತೆ ಸಪ್ತಪದಿ ಒಂದು 2 ಚೇರ್ ಎಲ್ಲ ನಮ್ಮ ಕಡೆ ತಿರ್ಗಿಸ್ಕೊಂಡು ಕೂತಿದ್ದಂತೂ ಅದು ಮರೆಯಕ್ಕಾಗಲ್ಲ, ಆ ಥರ ಇತ್ತು. ಕಣ್ಣಿಂಗ್ ಅಲ್ಲಾಡಿಸ್ತಾ ಇಲ್ಲ, ಯಾರು ತಲೆ ಆಡಿಸ್ತಾ ಇಲ್ಲ, ಎಲ್ಲ ಚೇರ್ ತಿರುಗಿಸ್ಕೊಂಡು ನಮ್ ಕಡೆ. ನಾವು ಸಪ್ತಪದಿ ಹತ್ರ ಬರೋದಕ್ ಮುಂಚೆನೆ ಆಲ್ರೆಡಿ ಅಲ್ಲಿ ಸೀಟ್ಸ್ ಹಾಕಿಪಯ್ಯಿ. ಡ್ಯಾಡಿಗೆ ಮಮ್ಮಿಗೆ ಜಾಗ ಇಲ್ಲ ನೋಡಕ್ಕೆ, ಹೊರ್ಗಡೆ ನಿಂತ್ಕೊಂಡು ನೋಡ್ತಾ ಇದಾರೆ. ಆ ತರ ಇತ್ತು ಪರಿಸ್ಥಿತಿ. ಅದು ಬಿಡಿ, ಡ್ಯಾಡಿ ನೆನೆ ಅದೇ ಮಾತಾಡ್ತಿದ್ವಿ, ಕೆಲವೊಂದು ಅದೇ ಶಾಸ್ತ್ರಗಳು ಅದು ಇದು ನಡಿಬೇಕಾದ್ರೆ ಡ್ಯಾಡಿಗೇನೆ ಜಾಗ ಸಿಕ್ಕಿಲ್ಲ. ಎಲ್ಲಪ್ಪ ಜನ ಬಿಟ್ರೆ ತಾನೆ ನೋಡಕ್ಕೆ. ಅದು ಬಿಡಿ, ಎಂಗೇಜ್ಮೆಂಟ್ ದಿನಾನೇ ಅಲ್ವಾ ರೆಡಿ, ರಿಂಗ್ ಹಾಕದ್ ನಮ್ ಡ್ಯಾಡಿ ಮಮ್ಮಿನೇ ನೋಡಿಲ್ಲ. ಎಲ್ಲ ಫೋಟೋಗಳು ಫೋನ್ಗಳು ತಗೊಂಡು, ಕ್ಯಾಮ್ರಾಮ್ಯಾನ್ ಒಂದಿಷ್ಟು ಜನ ಆದ್ರೆ ಅದ್ರ ಡಬಲ್ 3 ಫೋಟೋ ತೆಗಿಯೋರು. ನಮ್ಮವರು ಫ್ರೆಂಡ್ಸು ಅವರು ಇವರು ಅಂತ ಅನ್ಕೊಂಡು ಎಲ್ಲ ಮುಂದೆ ನಿಂತ್ಬಿಟ್ಟಿದ್ದಾರೆ. ಇವ್ರು ಕಾಣಿಸೇ ಇಲ್ಲ, ನಾವೇನ್ ಮಾಡಿದ್ವಿ ಅಲ್ಲಿ ಅಂತ ಅನ್ಬಿಟ್ಟು. ಹೌದು, ನಾನು ಇವಳು ರಿಂಗ್ ಹಾಕೋದನ್ನ ತೋರ್ಸೇ ಇಲ್ಲ ವಿಡಿಯೋದಲ್ಲಿ. ಅದೇನಕ್ಕೆ ಕಟ್ ಮಾಡಿದ್ರೆ ಗೊತ್ತಿಲ್ಲ. ಅಂಡ್ ನಮ್ ರಾಜು ಭಯ್ಯ ಅದನ್ನ ವಿಡಿಯೋ ತೆಗಿತಿದ್ದ ನನ್ನ ಬ್ಲಾಗ್ಗೆ. ಓಕೆ, ಅವನು ಅದ್ ರೆಕಾರ್ಡ್ ಮಾಡಿಲ್ಲ. ಅದು ಏನಾಯ್ತು ಆ ಮೂಮೆಂಟ್ ಅಲ್ಲಿ ಎಲ್ರಿಗೂ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಏನೋ ಆಗಿತ್ತು. ಸೊ ಅದೊಂದು ಕಟ್ ಆಗಿದೆ ಕ್ಲಿಪ್. ಎನಿವೆ, ಆ ಸಾಂಗ್ ಬಗ್ಗೆ ಮಾತಾಡಿದ್ದು. ಸೊ ಆ ಸಾಂಗ್ ನ ಗೊತ್ತಿಲ್ಲ ಇನ್ನೂ ನಾನು ಪೋಸ್ಟ್ ಮಾಡಿರ್ತೀನೋ ಇಲ್ವೋ ಅಂತ. ನಮ್ಮ ಫೋಟೋಗ್ರಾಫರ್ ಇನ್ನ ಕಳಿಸಿಲ್ಲ. ಸೊ ಕಳಿಸ್ಲಿ, ಅವಾಗ ಆನ್ ದ ಪ್ರಾಸೆಸ್, ಸ್ಪೀಡ್ ಪೋಸ್ಟರ್ ಕಳಿಸಿದಾರ. ನಾವು ಇಲ್ಲಿವರೆಗೂ ಬೇರೆ ಕಡೆ ನಾವು ಶೂಟ್ ಮಾಡಕ್ ಹೋದಾಗ್ಲೂ ಅಷ್ಟೇ, ಒಂದು ಸ್ಟುಡಿಯೋಗೆ ನಾವು ಹೋಗಿದ್ವಿ, ಅದು ನೋಡಿರ್ತೀರ. ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲರೂ ಮಾಡಿಸ್ತಿದ್ದು ಬರೀ ಮಾಡರ್ನ್ ಹೊಸ ಸಾಂಗ್ಸ್ಗಳಿಗೆ ಮಾಡರ್ನ್ ವೆಸ್ಟರ್ನ್ ಡ್ರೆಸ್ಸಸ್ ಎಲ್ಲ ಹಾಕಿ ಸೂಟ್ ಹಾಕಿ. ಬಟ್ ನಾವು ಆ ಥರದ್ದು ಯಾವುದು ಮಾಡಬಾರ್ದು, ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಹೇಳ್ಬಿಟ್ಟು ಇದನ್ನ ಪ್ಲಾನ್ ಮಾಡ್ಕೊಂಡ್ವಿ. ನಾನು ಯಾವ
ಮದುವೆಗೆ ರೀಸೆಂಟಾಗಿ ಹೋದ್ರು ಎಲ್ಲ ಹೊಸ ಹೊಸ ಸಾಂಗ್ಸೇ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ಪ್ಲಾನ್ ಮಾಡ್ಕೊಂಡು ಮಾಡಿದ್ವಿ. ಸೊ ಅದಕ್ಕೆ ಕೇಳ್ತಾ ಇದ್ವಿ ಏನು ಅನಿಸ್ತು ಮಮ್ಮಿ ಡ್ಯಾಡಿಗೆ ಅಂತ. ಮಮ್ಮಿ ಡ್ಯಾಡಿ ಕೇಳಿದ್ರೆ ಅವ್ರು ನೋಡೇ ಇಲ್ಲ, ಅವಕಾಶನೇ ಸಿಕ್ಕಿಲ್ಲ ನೋಡೋಕ್ಕೆ ಅಂತ ಹೇಳ್ತಿದ್ದಾರೆ. ಇಲ್ಲ ಮೇಡಮ್, ಓಕೆನಾ ಗೈಸ್? ಬಂದು ಅಯ್ಯೋ ಮೇಲೆ ಆರ್ಸ್ ನೋಡ್ಕೊಂಡು ಕೆಳಗಡೆ ಗುಂಡಿ ನೋಡಲಿಲ್ಲ ನಾನು. ಫಸ್ಟ್ ಟೈಮ್ ಬರ್ತಾ ಇರೋದು. ಲಾಸ್ಟ್ ಟೈಮ್ ಬಂದಿದ್ವಿ ನಾನು ಇವ್ರ ಮನೆ ದೇವರಿಗೆ. ನಾವು ಈ ಸೈಡ್ ಹೋಗ್ಬೇಕು, ಇವ್ರ ಮನೆ ದೇವರು ಆ ಸೈಡ್ ಹೋಗ್ಬೇಕು. ಆಪೋಸಿಟ್, ಕರೆಕ್ಟ್ ಡೆಡ್ ಆಪೋಸಿಟ್. ಸೇಮ್ ವೀಕಲ್ಲಿ ಈ ವಾರದಲ್ಲಿ ಅದೆಷ್ಟು ಸರಿ ಈ ಆಸನ ಹಿಡ್ದಿದ್ದೀನಿ ಅಂದರೆ ನೀವು ನಂಬಲ್ಲ. ಒಂದು ವಾರದಲ್ಲಿ ಈ ಥರ ಇಷ್ಟು ಸರಿ ಬಂದಿದೆಯಲ್ಲ, ಇಷ್ಟು ಟೋಲ್ ಕಟ್ಟಿದ್ಯಲ್ಲ ನೀನು, ತಗೋ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಆ ರೆಕಾರ್ಡ್ಸ್ ಇದ್ದಿದ್ರೆ ಗೊತ್ತಾಗೋ ಥರ ಇದ್ದಿದ್ರೆ ಆ ಥರ ಏನಾದ್ರು ಆಪ್ಷನ್ಸ್ ಬಿಟ್ಬಿಟ್ಟಿರೋರೇನೋ. ಅಷ್ಟು ಟೋಲ್ ಕಟ್ಟಿದ್ದೀನಿ ಇಲ್ಲಿ, ಅಷ್ಟು ಟೋಲ್ ಸಿಕ್ಕಾಬಟ್ಟೆ. ಒಂದು ವಾರದಲ್ಲಿ ಮದುವೆ, ಮನೆ ದೇವರು, ನಾನು ಸುಮ್ಮನೆ ಹಾಸನಲ್ಲಿ ಏನೋ ಕೆಲಸ ಇದೆ ಅಂತ ಒಂದು ರೌಂಡು, ನಾನು ಡ್ಯಾಡಿ ಅದೆಲ್ಲ ವ್ಲಾಗ್ ಮಾಡಿಲ್ಲ ಕಂಪ್ಲೀಟಾಗಿ. ಅದೊಂದು ಬರೀ ಒಂದು ವಾರದಲ್ಲಿ 7-8 ಸಾರಿ ಈ ಒಂದು ಹೈವೇ ಹಿಡಿದಿರೋದು ಒಂದು ವಾರದಲ್ಲಿ. ದಿನದಲ್ಲೇ ಡಬಲ್ ಸರಿ, ಅದು ಬಿಡಿ, ದಿನದಲ್ಲೇ 2 ಸರಿ ಬಂದ್ವಿ ಗೈಸ್. ಹೆಬ್ಬಾಗ್ಲು ಒಳಗಡೆ ಎಂಟ್ರಿ ಕೊಡ್ತಾ ಇದೀವಿ. ಗೊತ್ತಾಯ್ತು. ಒಳ್ಳೊಳ್ಳೆ ಸಾಂಗ್ನೇ ಪ್ಲೇ ಮಾಡ್ತಾರೆ ನಮ್ಮ DJ, ಪರವಾಗಿಲ್ಲ ಅಲ್ವೇನಮ್ಮ? ಏನಮ್ಮ ಅನ್ಸು? ಗೈಸ್ ಒಂದೇನಂದ್ರೆ ಅಡ್ವಾಂಟೇಜು, ನನ್ನ ಟೇಸ್ಟ್ ಆಫ್ ಸಾಂಗ್ಸು, ಮ್ಯೂಸಿಕ್ಕು ಆ್ಯಂಡ್ ಇವರ ಟೇಸ್ಟ್ ಆಫ್ ಸಾಂಗು ಎಲ್ಲ ಮ್ಯಾಚ್ ಆಗುತ್ತೆ. ಕಿರಿಕಿಲ್ಲ, ಬೇರೆ ಯಾವುದು ಮ್ಯಾಚ್ ಆಗ್ತಿಲ್ಲ. ಇದೆ PU ಓದಿದ್ ನೀವು? ಓಕೆ ಓಕೆ. ಇದೆರಡು ಮುಂದೋದ್ರೆ ಡಿಗ್ರಿ ಕಾಲೇಜ್ ಸ್ಟ್ರೈಟ್ ಆಗಿ. ಡಿಗ್ರಿನೂ ಇಲ್ಲ? ಡಿಗ್ರಿನೂ ಇಲ್ಲ. ಓಕೆ. ಹಿಂಗೆ ಇಲ್ಲಿಂದಲೇ ಹೋಗಿದ್ದಲ್ಲ. ಗೊತ್ತಾಯ್ತು, ನೀವು ಇಲ್ಲಿ ಓದಿದಿರಾ ಅಂತ ಗೊತ್ತು. ಯಾವ್ದು ಓದಿದಿರಾ ಅನ್ನೋದು ನನಗೆ ಗೊತ್ತು. ಡಿಗ್ರಿ ಮೇಲೆ ಐತಿ ಕಾಲೇಜು. ಓಕೆ. ನಮ್ಮ ಡ್ಯಾಡಿ ಓದಿದ್ದಿಲ್ಲ. ಗೈಸ್ ಅದೇ ಜಾಗದಲ್ಲಿ ನಮ್ಮ ಡ್ಯಾಡಿ ಇದ್ದಿದ್ದಂತೆ ರೂಮ್ ಅಂತೆ. ನನಗೂ ಗೊತ್ತಿಲ್ಲ, ಇಲ್ಲಿವರೆಗೂ ನನಗೆ ಯಾವತ್ತೂ ಹೇಳಿಲ್ಲ. ಆದ್ರೆ ಸೊಸೆಗೆ ಪಟ್ ಅಂತೆಲ್ಲ ಹೇಳ್ತಿದ್ದಾರೆ ಅಲ್ವಾ ಡ್ಯಾಡಿ? ನನಗೂ ಗೊತ್ತಿರ್ಲಿಲ್ಲ, ನನಗೂ ಹೇಳಿಲ್ಲ. ಹೆಸರಿ ಬಂದಿದೀವಿ ಇಲ್ಲಿ. ಏನೋ ಒಂದು ಹೇಳಿ ಬಿಡು, ಸಮಾಧಾನ ಮಾಡ್ಕೋತೀನಿ. ಗೈಸ್ ಆಮೇಲೆ ಕೆಳಗಿಂದ ಕಾರಲ್ಲಿ ಹಂಗೆ ಬಂದ್ಬಿಟ್ಟು ಅಲ್ಲಿ ನಿಲ್ಸಿದ್ದೀವಿ. ಸೊ ಕೆಳಗಡೆಯಿಂದ ಏನು ತೋರಿಸ್ದೆ ಆ ಜಾಗ ಇದು. ಸ್ಟೆಪ್ಸನ್ನ ಹತ್ಕೊಂಡ್ಬರ್ಬೇಕಂದ್ರೆ ಇಲ್ಲಿಂದ ಬರ್ಬೋದಾಗಿತ್ತು. ಆ್ಯಂಡ್ ಈ ಥರ ಇದೆ ನೋಡಿ, ಜಾಸ್ತಿ ಜನ ಏನಿಲ್ಲ. ಸೊ ಆರಾಮಾಗಿ ಹೋಗಿ ದರ್ಶನ ಮುಗಿಸ್ಕೊಬೋದು. ವೀಕ್ ಡೇ ಬಂದರೆ ಅದೇ ಅಡ್ವಾಂಟೇಜು. ಭಾನುವಾರ ಬಂದರೆ ಕಾಲಿಡೋಕ್ಕಾಗಲ್ಲ, ಹಂಗಾಗ್ಬಿಟ್ಟಿರುತ್ತೆ. ಸೊ ಗೈಸ್ ದರ್ಶನ ಎಲ್ಲ ಮುಗೀತು ನಮ್ಮದು. ಅಲ್ಲಿ ಮೇನ್ ದರ್ಶನ. ಆ್ಯಂಡ್ ಅದು ಮುಗಿಸ್ಕೊಂಡು ಏನಮ್ಮ, ಅದು ಮುಗಿಸ್ಕೊಂಡು ನಾವು ಈಗ ಮೇಲ್ಗಡೆ ಹೋಗೋಣ ಹತ್ಕೊಟ್ಟು ಅಂತ ಹೋಗ್ತಾಯಿದ್ದೀವಿ. ಮಮ್ಮಿ ಡ್ಯಾಡಿ ಬರಲ್ಲ ಅಂದರೂ ಬರ್ತಾಯಿದ್ದಾರೆ. ಇಲ್ಲ ಕ್ಲೋಸ್ ಆಗಿದೆ. ಇದು ಯಾವಾಗ ಮಾಡಿದ್ರು ಅಂತ ಗೊತ್ತಿಲ್ಲ ನನಗೆ. ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿಗೆ ಹತ್ತು ಬರೋಷ್ಟೊತ್ತಿಗೆ ಉಸಿರು ಬಿಡಂಗೆ ಆಯ್ತೈತೆ ಅಂತ ಹೇಳ್ತಾ ಇದ್ದೆ ನಾನು ಮಮ್ಮಿಗೆ. ಅಲ್ಲಿ ನೋಡ್ರಿ ಅಜ್ಜಿ ಆ ವಯಸ್ಸಲ್ಲಿ ಕೋಲ ಮುರ್ಕೊಂಡು ಹೆಂಗೆ ಹತ್ತಿದ್ದಾರೆ. ನಾವೇನೋ ಮಾತಾಡ್ತಿದ್ದೀವಿ ಅಂತ ಕಿವಿನೂ ಶಾರ್ಪ್ ಆಗಿರುತ್ತೆ ಆವಾಗಿನ ಕಾಲದವ್ರದ್ದು. ಇವಾಗ ನಾವು ಹೆಡ್ಫೋನ್ಸು ಅದು ಇದೆಲ್ಲ ಹಾಕಿ ಕೊಟ್ಟೋಗ್ಬಿಟ್ಟಿರ್ತಾವೆ ಕಿವಿಗಳು. ಮೋಸ್ಟ್ಲಿ ಅದೇ ದೇವಸ್ಥಾನ ನಾವು ಹೋಗ್ಬೇಕಾಗಿರೋದು, ಅಲ್ಲಿರೋದು. ಅಲ್ಲೆಲ್ಲಿ ಫಸ್ಟ್ ಟೈಮು ಈ ಥರ ಜೊತೆಗೆ ಬಂದಿರೋದು. ಇಷ್ಟು ನಾನು ಬರ್ತಿರೋದು. ಸೊ ನಾನು ಮದುವೆ ಆಗಬೇಕಾಗಿತ್ತು. ಅವಾಗಲೇ ದೇವ್ರ ದರ್ಶನ ಕೊಡೋಣ, ಕರ್ಸ್ಕೊಳ್ಳೋದಿಲ್ಲ ಅಂತ ಅಂದ್ಕೊಂಡು ಇಬ್ಬರು ನೋಟಿಗೆ ಕರ್ಸ್ಕೊಂಡಿದ್ದಾರೆ. ನನ್ನ ಮದುವೆ ಮಾಡಿಸಿದ್ದಾರೆ. ಖುಷಿ ಇದೆಯಾ? ಆಬ್ವಿಯಸ್ಲಿ ಖುಷಿ ಇರುತ್ತೆ. ಮೋಸ್ಟ್ಲಿ ಅದು ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಅನ್ಸುತ್ತೆ ಲೆಫ್ಟಲ್ಲಿ. ಇದು ಮುಗಿಸ್ಕೊಂಡು ಅಲ್ಲಿ ಹೋಗ್ಬೇಕು. ಬರ್ತಾನೆ ಇದ್ದೀವಿ, ಮೇಲ್ಗಡೆಗೆ ಬರ್ತಾನೆ ಇದ್ದೀವಿ. ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದೆ. ಎಲ್ಲ ಆಯಿತು ಕರೆಕ್ಟಾಗಿ ದರ್ಶನ. ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಚೆನ್ನಾಗೇ ಆಯಿತು. ಅದಕ್ಕಿಂತ ಕ್ರೌಡ್ ಕಡಿಮೆನೇ ಇತ್ತು. ಮಸ್ತು. ಇವಾಗ ಕೆಳಗಡೆ ಇಳಿದು ಹೋಗ್ಬೇಕು. ಮಮ್ಮಿ ಡ್ಯಾಡಿ ಕೆಳಗಡೆನೇ ವೆಯ್ಟ್ ಮಾಡ್ತಿದ್ದಾರೆ ನಮಗೆ. ಬನ್ನಿ ಹೋಗೋಣ. ಸೊ ಇಲ್ಲಿಂದ ನೋಡಿ ಯಾವ ಥರ ಇದೆ ಅಂತ. ಹ್ಯಾಂಡಲ್ ಬರ್ಬೇಕಾದ್ರೆ ಅಲ್ಲಿ ತೋರಿಸ್ತಾನೆ ರೋಡಲ್ಲಿ. ಅಲ್ಲಿ ಜೋಡಿಯಕ್ಕೆ ಹೋಗಿದ್ವಿ ಅಂತ ಅಂದ್ಬಿಟ್ಟು ಅದೇ ಜಾಗ ಕಲ್ಯಾಣಿ. ಏನು ಮೇಡಮ್, ಏನು ಬೇಡ್ಕೊಂಡ್ರಿ? ಹೇಳ್ಬಾರ್ದಾ? ಸೀಕ್ರೆಟಾ? ಗೈಸ್ ಮಮ್ಮಿ ಡ್ಯಾಡಿ ನೋಡಿ ಅಲ್ಲಿ ಕೂತಿದ್ದಾರೆ, ಇಬ್ಬರು ಮಾತಾಡಿಕೊಂಡು. ಗೈಸ್ ಇದೆ ಗೈಸ್ ಪ್ರೊಫೆಷ್ನಲ್ ಸೆಟಪ್ಪು. ನಾವು ಬಂದಿದ್ದೀವಿ, ಬರೀ ಮೊಬೈಲ್ನ ಕೈಲಿ ಹಿಡ್ಕೊಂಡು ಬಂದಿದ್ದೀವಿ.
ನೋಡ್ರಿ ಅವರು ಟ್ರೈಪಾಡ್ ಗೀಪಾಡ್ ಎಲ್ಲ ತಂದುಬಿಟ್ಟು ಹಿಡ್ಕೊಂಡು ಬಂದು ಅಂದ್ರೆ ಅವ್ರು ಫುಲ್ ಪ್ರಿಪೇರ್ ಆಗಿ ಬಂದವ್ರೆ. ಇಲ್ಲಿ ಬಂದರೆ ಬೇಡ ಅಂತ ನಾವೇ ಏನೋ ಆತ್ಮನಿರ್ಭರಿತ ಏನೋ ಅಂತಾರಲ್ಲಪ್ಪ ಅದಾಗಿರ್ಬೇಕು ಅಂತ ಅಂದ್ಬಿಟ್ಟು. ಸೊ ಇವಾಗ ನಮಗೆ ನೆಕ್ಸ್ಟ್ ಇರೋದು ಅಂಗಡಿ ಓಪನ್ ಇರಬೇಕಾಗಿತ್ತು. ಸೊ ಅದು ಓಪನ್ ಇದೆ ಇವಾಗ. ಅದೇ ಖುಷಿ ನಮ್ಗೆ, ಅದೇ ಇದ್ದಿದ್ದು ಟಾರ್ಗೆಟು. ಮುಗಿಸ್ಕೊಂಡ್ಬಂದು ಐಸ್ ಕ್ರೀಮ್ ತಿಂದು ಹೋಗ್ಬೇಕು ಅಂತ. ಗೈಸ್ ಫಸ್ಟ್ ಟೈಮು ಚೇರ್ಸ್ ಹೊಡಿತಾರೆ, ಅದು ಹೊಡಿಯವ ಚೇರ್ಸು. ಚೇರ್ಸ್ ಹೌದಾ? ಐಸ್ ಕ್ರೀಮ್ಗೆ ಜಾಮೂನ್ ಹಾಕೊಂತೀನಿ. ಚೇರ್ಸ್ ಹೊಡೀರಿ ಬರವಾ? ಚೇರ್ಸ್. ಕೈಗೆಲ್ಲ ಮೆತ್ಬಿಟ್ಟ. ಮಳೆಯರು ಬಿಡದಂತೆ ಹಿಡಿವೆ ಈ ಕೈಯನು